ನೋಡೋಣ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಮೋದಿ ನಿವಾಸದಲ್ಲಿ ತಡರಾತ್ರಿವರೆಗೂ ಕೂಡ ಹೈ ವೋಲ್ಟೇಜ್ ಸಭೆಗಳು ನಡೆದಿದ್ದಾವೆ. ಸಶಸ್ತ್ರ ಪಡೆಗಳ 3 ಮುಖ್ಯಸ್ಥರ ಜೊತೆ ಸಭೆ ನಡೆಸಲಾಯಿತು. ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ನೌಕಾಸೇನೆಯ ಮುಖ್ಯಸ್ಥ ದಿನೇಶ್ ತ್ರಿಪಾಠಿ, ವಾಯುಪಡೆ ಮುಖ್ಯಸ್ಥ ಅಮರ್ಪ್ರೀತ್ ಸಿಂಗ್ ಸಭೆಯಲ್ಲಿ ಉಪಸ್ಥಿತರಿದ್ದರು. ಹೈ ವೋಲ್ಟೇಜ್ ಮೀಟಿಂಗ್ ಇಡೀ ದಿನ ಅಷ್ಟೇ ಅಲ್ಲ, ತಡರಾತ್ರಿವರೆಗೂ ಕೂಡ ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿ ನಡೆದಿದೆ. ಮುಂದಿನ ಸ್ಟ್ರಾಟಜಿ ಏನು, ಮುಂದಿನ ಕ್ರಮ ಏನು ಅನ್ನೋದರ ಕುರಿತಾಗಿ ಸವಿವರವಾಗಿ ಚರ್ಚೆ ನಡೆಸಲಾಗಿದೆ. 3 ಸೇನೆಗಳ ಮುಖ್ಯಸ್ಥರ ಜೊತೆ ಪ್ರಧಾನಿ ಮೋದಿ ಸಭೆ ನಡೆಸಿದ್ದಾರೆ. ಇನ್ನು ಭಾರತೀಯ ನೌಕಾದಳ ಸಮರಾಭ್ಯಾಸ ಶುರು ಮಾಡಿದೆ. ಮೇ 2ನೇ ತಾರೀಕುವರೆಗೂ ಕೂಡ ಅರಬ್ಬಿ ಸಮುದ್ರದಲ್ಲಿ ನೌಕಾದಳ ಅಲರ್ಟ್ ಇರುತ್ತೆ. ಮತ್ತೊಂದು ಮಹಾ ಸಮರಾಭ್ಯಾಸಕ್ಕೆ ನೇವಿ ಮುಂದಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಯುದ್ಧಾಭ್ಯಾಸ ನಡೆಸಲಾಗ್ತಾ ಇದೆ. ಅತ್ಯಾಧುನಿಕ ಅಸ್ತ್ರಗಳ ಪರೀಕ್ಷೆ ನಡೆಸಲಾಗ್ತಾ ಇದೆ. 3 ಸೇನೆಗಳು ಸ್ಟ್ಯಾಂಡ್ ಬೈ ಮೋಡ್ನಲ್ಲಿದ್ದಾವೆ. ಹಾಗಾಗಿ ಒಂದು ಕಡೆ ಪ್ರಧಾನಿಗಳ ನಿವಾಸದಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಸಾಕಷ್ಟು ಸ್ಟ್ರಾಟಜಿಗಳ ಬಗ್ಗೆ ಚರ್ಚೆ ಮಾಡಿರ್ತಾರೆ. ಮುಂದೆ ಏನು ಹೇಗೆ ಅನ್ನುವಂಥದ್ದು ಈಚ್ ಆ್ಯಂಡ್ ಎವ್ರಿಥಿಂಗ್ ಒಂದೊಂದು ಸಣ್ಣ ಸಣ್ಣ ವಿಚಾರಗಳು ಕೂಡ ಬಹಳ ಪ್ರಮುಖ ಆಗ್ತವೆ ಇಲ್ಲಿ. ಹಾಗಾಗಿ 3 ಸೇನೆಗಳ ಮುಖ್ಯಸ್ಥರಿಗೆ ಪ್ರಧಾನಿ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಏನೇನು ನಿರ್ಧಾರ ತಗೊಂಡ್ರು ಕೂಡ ಅದನ್ನು ಸರ್ಕಾರದ ಗಮನಕ್ಕೆ ತಂದು, ಪ್ರಧಾನಿಗಳ ಗಮನಕ್ಕೆ ತಂದು ದೇ ವಿಲ್ ಮೂವ್ ಅಹೆಡ್ ಇಟ್ ಸೀಮ್ಸ್. ಸೊ ಒಟ್ಟಲ್ಲಿ ಮತ್ತೊಂದು ಕಡೆ ನಮ್ಮ ನೇವಿ ತನ್ನ ಸಮರಾಭ್ಯಾಸವನ್ನು ಆರಂಭ ಮಾಡಿದೆ. ಶಸ್ತ್ರಗಳನ್ನು ಹುರಿಗೊಳಿಸಿಕೊಳ್ಳುವ ಕೆಲಸವನ್ನು 3 ಪಡೆಗಳು ಮಾಡ್ತಾ ಇದ್ದಾವೆ. ತನ್ಮೂಲಕ ಒಂದು ಸಂದೇಶವನ್ನಂತೂ ಅತ್ಯಂತ ಸ್ಪಷ್ಟವಾಗಿ ರವಾನಿಸ್ತಾ ಇದ್ದಾವೆ. ಪಾಕಿಸ್ತಾನಕ್ಕೆ ಮತ್ತು ಜಗತ್ತಿಗೆ ಭಾರತ ಈ ಕ್ಷಣದಲ್ಲಿ ರವಾನಿಸ್ತಾ ಇರುವಂಥ ಸಂದೇಶ ಏನು ಅಂದರೆ, ನಮ್ಮ ತಂಟೆಗೆ ಬಂದರೆ, ನಮ್ಮ ಸುರಕ್ಷತೆಗೆ, ನಮ್ಮ ಸಮಗ್ರತೆಗೆ ಧಕ್ಕೆ ತಂದರೆ ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ. ವಾಪಸ್ ತಿರುಗೇಟು ಕೊಟ್ಟೇ ಕೊಡ್ತೀವಿ, ಅತ್ಯಂತ ಪ್ರಬಲವಾದ ತಿರುಗೇಟು ಕೊಡ್ತೀವಿ ಅನ್ನುವಂಥ ಸಂದೇಶವನ್ನು ಭಾರತ ಈಗ ಜಗತ್ತಿಗೆ ಮತ್ತು ಪಾಕಿಸ್ತಾನಕ್ಕೆ ಕೊಡ್ತಾ ಇದೆ. ಸಶಸ್ತ್ರ ಪಡೆಗಳ 3 ಮಂದಿ ಮುಖ್ಯಸ್ಥರ ಜೊತೆ ತಡರಾತ್ರಿವರೆಗೂ ಕೂಡ ಪ್ರಧಾನಿ ಮೋದಿ ಮೀಟಿಂಗ್ ನಡೆಸಿದ್ರು. ಅಷ್ಟೆಲ್ಲ ನಿನ್ನೆ ಡೇ ಟೈಮಲ್ಲಿ CDS ಜೊತೆನೂ ಸಭೆ ನಡೆಸಿದ್ರು. ಹಾಗೆಯೇ ಬೇರೆ ಬೇರೆ ಸಮಿತಿಗಳ ಸಭೆ ನಡೆದಿದ್ದನ್ನು ನಾವು ನೋಡಿದ್ವಿ. ಕೇಂದ್ರ ಸಮಿತಿಗಳ ಸಭೆ ನಡೆದಿದ್ದಂಥದ್ದು CCP, CCEA ಇವೆಲ್ಲವೂ ಕೂಡ ಹಣಕಾಸು ಸಮಿತಿ, ಹಾಗೆಯೇ ಕ್ಯಾಬಿನೆಟ್ ಸೆಕ್ಯೂರಿಟಿ ಸಮಿತಿ ಇವೆಲ್ಲವೂ ಕೂಡ ಸಭೆ ನಡೆಸಿದ್ವು. ಬಹಳ ಇಂಪಾರ್ಟೆಂಟ್ ಆದಂತಹ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಯಿತು. ಸೊ ಈಗ ಮುಂದಿನ ಸ್ಟೆಪ್ ಹೇಗಿರುತ್ತೆ, ಮುಂದಿನ ಹೆಜ್ಜೆ ಏನಿರುತ್ತೆ ಕಾದು ನೋಡಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಒಂದು ಕಡೆ ನಮ್ಮ ಸಶಸ್ತ್ರ ಪಡೆಗಳು ಸಮರಾಭ್ಯಾಸವನ್ನು ಮಾಡ್ತಾ ಇನ್ನಷ್ಟು ತಮ್ಮ ಶಸ್ತ್ರಾಸ್ತ್ರಗಳನ್ನು ಹುರಿಗೊಳಿಸಿಕೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಪ್ರಧಾನಿಗಳ ನಿವಾಸದಲ್ಲಿ ನಿನ್ನೆ ತಡರಾತ್ರಿವರೆಗೂ ಕೂಡ ಹೈ ವೋಲ್ಟೇಜ್ ಮೀಟಿಂಗ್ಗಳು ನಡೆದಿದೆ. ಇದರ ಹೈಲೈಟ್ಸ್ ಏನಿದೆ, ಏನೆಲ್ಲ ನಡೀತಾ ಇದೆ, ಭಾರತದಲ್ಲಿ ಏನೆಲ್ಲ ನಡೀತಾ ಇದೆ, ಅಟ್ ದ ಸೇಮ್ ಟೈಮ್ ಪಾಕಿಸ್ತಾನದಲ್ಲಿ ಏನೆಲ್ಲ ನಡೀತಾ ಇದೆ, ಓವರ್ ನೈಟ್ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಆಗಿರುತ್ತೆ. ಅದೆಲ್ಲದರ ಅಪ್ಡೇಟ್ ಕೊಡಿ ಅಭಿಷೇಕ್. ಶ್ರೀಲಕ್ಷ್ಮಿ, ಮೊದಲನೇದಾಗಿ ನಿನ್ನೆ ತಡರಾತ್ರಿವರೆಗೂ ಪ್ರಧಾನಿ ನರೇಂದ್ರ ಮೋದಿರವರ ನಿವಾಸದಲ್ಲಿ 3 ಸೇನೆಗಳಂದರೆ ಭೂಸೇನೆ, ನೌಕಾಪಡೆ, ವಾಯುಸೇನೆ, ಈ 3 ಸೇನೆಗಳ ಮುಖ್ಯಸ್ಥರ ಜೊತೆ ಮೇಜರ್ ಆದಂಥ ಒಂದು ಅಪ್ಡೇಟ್ ಏನಂದರೆ, ಏನು ಮಾಡಬೇಕಾಗತ್ತೆ ಅನ್ನೋ ಒಂದು ವಿಚಾರವಾಗಿ, ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ ಅನ್ನೋ ಒಂದು ವಿಚಾರವಾಗಿ ಒಂದು ದೀರ್ಘಕಾಲದ ಮೀಟಿಂಗ್ ನಡೆದಿರುವಂಥದ್ದು. ಅದರ ಬೆನ್ನಲ್ಲೇ ಮತ್ತೊಂದು ಪ್ಯಾರಲಲಿ ಅರಬ್ಬಿ ಸಮುದ್ರದಲ್ಲಿ ಒಂದು ಎಕ್ಸಸೈಸನ್ನು ಆರಂಭ ಮಾಡಲಾಗ್ತಿದೆ. ಮೇ 2ರವರೆಗೂ ಈ ಒಂದು ಟ್ರಯಲ್ ಆ್ಯಂಡ್ ಎರರ್ ಬೇಸಿಸ್ ಪ್ರಾಬಬ್ಲಿ ನಡೀಬೋದು. ಇದಾದ ನಂತರ ಒಂದು ಸಂದೇಶವನ್ನು ಇಂಡೈರೆಕ್ಟ್ ಆಗಿ ಈಗಾಗಲೇ ಪಾಕಿಸ್ತಾನಕ್ಕೆ ಕೊಟ್ಟಿರುವಂಥದ್ದು ಏನು ಅಂದರೆ, ಒಂದಿಷ್ಟು ಪಾಕ್ ನಟರಿರ್ಬೋದು, ಕ್ರಿಕೆಟಿಗರಿರ್ಬೋದು, ಅಲ್ಲಿನ ಸೆಲೆಬ್ರಿಟಿಗಳ ಟ್ವಿಟರನ್ನು ಅಥವಾ ಒಂದು ಫೇಸ್ಬುಕ್ಕು ಸಾಮಾಜಿಕ ಜಾಲತಾಣಗಳನ್ನು ಇಲ್ಲಿಗೆ ಬ್ಯಾನ್ ಮಾಡಿರುವಂಥದ್ದು ಇರ್ಬೋದು. ಪಾಕ್ನ ವಿಮಾನಗಳಿಗೆ, ಕಮರ್ಷಿಯಲ್ ಆಗಿರ್ಬೋದು, ಯುದ್ಧ ವಿಮಾನಗಳಿಗಾಗಿರ್ಬೋದು, ಇಂಡಿಯನ್ ಏರ್ ಸ್ಪೇಸ್ನ ಬ್ಲಾಕ್ ಮಾಡಿರುವಂಥದ್ದು. ಅದರ ಜೊತೆಗೆ
ಇಂತಹ ವಿಚಾರಗಳು ಅಲ್ಲಿನ ಗಮನಕ್ಕೆ ಬರ್ತಾ ಇರೋದ್ರಿಂದ ಹೌದು ಕೆಲವೊಂದು ದಿನಗಳಲ್ಲಿ ಮುಂದಿನ ಒಂದು ವಾರದಲ್ಲೋ 2 ವಾರದಲ್ಲೋ ಯಾವುದೋ ಒಂದು ಎಚ್ಚರಿಕೆಯನ್ನು ನಾವು ಭಾರತದಿಂದ ಸ್ವೀಕರಿಸಬೇಕಾ ಅನ್ನೋ ಒಂದು ವಿಚಾರವಾಗಿ ಪಾಕ್ನಲ್ಲೂ ಕೂಡ ಒಂದಿಷ್ಟು ಮಾತುಕತೆ ಆರಂಭವಾಗಿರುವಂಥದ್ದು. ಒಂದಿಷ್ಟು ನಕಲಿ ವಿಡಿಯೋಗಳನ್ನು, ವಿಡಿಯೋ ಗೇಮ್ಗಳಲ್ಲಿರುವಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ನಾವೇನೋ ಮಾಡ್ತಿದ್ದೀವಿ ಅಂತ ತೋರಿಸ್ಕೊಂಡಂಥ ಪಾಕಿಸ್ತಾನಕ್ಕೆ ಯಾವುದೇ ಸೂಚನೆ ಕೊಡದೆ, ಯಾವುದೇ ಸುಳಿವನ್ನು ಬಿಟ್ಟುಕೊಡದೆ ಪ್ರಧಾನಿ ನರೇಂದ್ರ ಮೋದಿರವರ ಸರ್ಕಾರ ಏನೋ ಒಂದು ದೊಡ್ಡ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಆರಂಭ ಮಾಡಿರೋದಂತೂ ಸದ್ಯ. ಇದರ ಒಂದು ಭಾಗವಾಗಿ ನಾವೇನು ಹೇಳಬೇಕು ಅಂದರೆ, ಬೇಸಿಕಲಿ ನಿನ್ನೆ ರಾತ್ರಿ ನಡೆದಂಥ ಒಂದು ದೊಡ್ಡ ಮಟ್ಟದ ಮೀಟಿಂಗ್ ಇತ್ತು. ಅದರ ಜೊತೆಗೆ ನಿನ್ನೆ ಮಧ್ಯಾಹ್ನ ಒಂದು ಉಪಸಮಿತಿ ಕೂಡ ಸೇರಿತ್ತು ಕೇಂದ್ರ ಸರ್ಕಾರದ್ದು. ಇದೆಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಸಣ್ಣ ಪುಟ್ಟ ಬೆಳವಣಿಗೆ ಅಲ್ಲ, ಖಂಡಿತವಾಗಿಯೂ ಯಾವುದೋ ಒಂದು ದೊಡ್ಡ ಹೆಜ್ಜೆಯನ್ನು ಭಾರತ ಸರ್ಕಾರ ಇಡೋದಕ್ಕೆ ಮುಂದಾಗಿದೆ ಅಂತ ನಾವಿಲ್ಲಿ ಊಹೆ ಮಾಡಬೇಕಾಗಿರುವಂಥದ್ದು. ಅದರ ಜೊತೆಗೆ ಒಂದು ತಕ್ಕ ಶಾಸ್ತಿಯನ್ನು, ತಕ್ಕ ಉತ್ತರವನ್ನು ಅವರಿಗೆ ನೀಡ್ತೇವೆ ಅಂತ ಪ್ರಧಾನಿ ಮೋದಿರವರು ಏನು ಹೇಳಿದರು. ಅದರ ಜೊತೆಗೆ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿರುವಂಥ ವಿಪಕ್ಷಗಳು ಕೂಡ ಪ್ರಧಾನಿ ಮೋದಿರವರ ಬೆನ್ನೆಲುಬಾಗಿ ನಾವು ದೇಶದ ವಿಚಾರಕ್ಕೆ ಬಂದಾಗ ನಿಲ್ತೀವಿ ಅಂತ ಹೇಳಿದರು. ಅದಕ್ಕೆ ಪ್ರತ್ಯುತ್ತರ ನೀಡುವಂಥ ದಿನಕ್ಕೆ ಈಗ ಒಂದಿಷ್ಟು ಸ್ಟೆಪ್ಸನ್ನು ಪ್ರಧಾನಿ ಮೋದಿರವರು ಹಾಕೊಂಡಿದ್ದಾರೆ ಅಂತ ಹೇಳ್ಬೋದು. ಶ್ರೀಲಕ್ಷ್ಮಿ, ಅಭಿಷೇಕ್, ಡೀಟೇಲ್ಸ್ಗಾಗಿ ನಾನು ಶ್ರೀಲಕ್ಷ್ಮಿ. ಅಭಿಜಿತ್, ಮೋದಿ ನಿವಾಸದಲ್ಲಿ ತಡರಾತ್ರಿವರೆಗೂ ಕೂಡ ಹೈ ವೋಲ್ಟೇಜ್ ಸಭೆಗಳು ನಡೆದಿದ್ದಾವೆ. ಸಶಸ್ತ್ರ ಪಡೆಗಳ 3 ಮುಖ್ಯಸ್ಥರ ಜೊತೆ ಸಭೆ ನಡೆಸಲಾಯಿತು. ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ನೌಕಾಸೇನೆಯ ಮುಖ್ಯಸ್ಥ ದಿನೇಶ್ ತ್ರಿಪಾಠಿ, ವಾಯುಪಡೆ ಮುಖ್ಯಸ್ಥ ಅಮರ್ಪ್ರೀತ್ ಸಿಂಗ್ ಸಭೆಯಲ್ಲಿ ಉಪಸ್ಥಿತರಿದ್ದರು. ಹೈ ವೋಲ್ಟೇಜ್ ಮೀಟಿಂಗ್ ಇಡೀ ದಿನ ಅಷ್ಟೇ ಅಲ್ಲ, ತಡರಾತ್ರಿವರೆಗೂ ಕೂಡ ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿ ನಡೆದಿದೆ. ಮುಂದಿನ ಸ್ಟ್ರಾಟಜಿ ಏನು, ಮುಂದಿನ ಕ್ರಮ ಏನು ಅನ್ನೋದರ ಕುರಿತಾಗಿ ಸವಿವರವಾಗಿ ಚರ್ಚೆ ನಡೆಸಲಾಗಿದೆ. 3 ಸೇನೆಗಳ ಮುಖ್ಯಸ್ಥರ ಜೊತೆ ಪ್ರಧಾನಿ ಮೋದಿ ಸಭೆ ನಡೆಸಿದ್ದಾರೆ. ಇನ್ನು ಭಾರತೀಯ ನೌಕಾದಳ ಸಮರಾಭ್ಯಾಸ ಶುರು ಮಾಡಿದೆ. ಮೇ 2ನೇ ತಾರೀಕುವರೆಗೂ ಕೂಡ ಅರಬ್ಬಿ ಸಮುದ್ರದಲ್ಲಿ ನೌಕಾದಳ ಅಲರ್ಟ್ ಇರುತ್ತೆ. ಮತ್ತೊಂದು ಮಹಾ ಸಮರಾಭ್ಯಾಸಕ್ಕೆ ನೇವಿ ಮುಂದಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಯುದ್ಧಾಭ್ಯಾಸ ನಡೆಸಲಾಗ್ತಾ ಇದೆ. ಅತ್ಯಾಧುನಿಕ ಅಸ್ತ್ರಗಳ ಪರೀಕ್ಷೆ ನಡೆಸಲಾಗ್ತಾ ಇದೆ. 3 ಸೇನೆಗಳು ಸ್ಟ್ಯಾಂಡ್ ಬೈ ಮೋಡ್ನಲ್ಲಿದ್ದಾವೆ. ಹಾಗಾಗಿ ಒಂದು ಕಡೆ ಪ್ರಧಾನಿಗಳ ನಿವಾಸದಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಸಾಕಷ್ಟು ಸ್ಟ್ರಾಟಜಿಗಳ ಬಗ್ಗೆ ಚರ್ಚೆ ಮಾಡಿರ್ತಾರೆ. ಮುಂದೆ ಏನು ಹೇಗೆ ಅನ್ನುವಂಥದ್ದು ಈಚ್ ಆ್ಯಂಡ್ ಎವ್ರಿಥಿಂಗ್, ಒಂದೊಂದು ಸಣ್ಣ ಸಣ್ಣ ವಿಚಾರಗಳು ಕೂಡ ಬಹಳ ಪ್ರಮುಖ ಆಗ್ತವೆ ಇಲ್ಲಿ. ಹಾಗಾಗಿ 3 ಸೇನೆಗಳ ಮುಖ್ಯಸ್ಥರಿಗೆ ಪ್ರಧಾನಿ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಏನೇನು ನಿರ್ಧಾರ ತಗೊಂಡ್ರು ಕೂಡ ಅದನ್ನು ಸರ್ಕಾರದ ಗಮನಕ್ಕೆ ತಂದು, ಪ್ರಧಾನಿಗಳ ಗಮನಕ್ಕೆ ತಂದು ದೇ ವಿಲ್ ಮೂವ್ ಅಹೆಡ್ ಇಟ್ ಸೀಮ್ಸ್. ಸೊ ಒಟ್ಟಲ್ಲಿ ಮತ್ತೊಂದು ಕಡೆ ನಮ್ಮ ನೇವಿ ತನ್ನ ಸಮರಾಭ್ಯಾಸವನ್ನು ಆರಂಭ ಮಾಡಿದೆ. ಶಸ್ತ್ರಗಳನ್ನು